Dear students, now electrochemical cell and Gibbs energy of the reaction. ಯಾವುದು ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ ಕೆಮಿಕಲ್ ಸೆಲ್ ಇದೆ? ಎಕ್ಸಾಂಪಲ್ ಗ್ಯಾಲ್ವಾನಿಕ್ ಸೆಲ್ ತಗೊಳ್ಳೋಣ. ಗ್ಯಾಲ್ವಾನಿಕ್ ಸೆಲ್ ಅಂದ್ರೆ ಆಲ್ರೆಡಿ ಯು ನೋ ದಟ್ ಎಲೆಕ್ಟ್ರೋಕೆಮಿಕಲ್ ಸೆಲ್ ಆಲ್ಸೋ ಕಾಲ್ಡ್ ಆಸ್ ಗ್ಯಾಲ್ವಾನಿಕ್ ಸೆಲ್ ಆರ್ ವೋಲ್ಟಾಯಿಕ್ ಸೆಲ್. ಓಕೆ, ಕೆಮಿಕಲ್ ಎನರ್ಜಿ ಇಂಟು ದಿ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಅದಲ್ವಾ? ಆ ಸೆಲ್ ಅನ್ನು ನಾನು ತಗೊಳ್ತಾ ಇದ್ದೀನಿ. ಅದರಲ್ಲಿ ನಾನು ಎಲೆಕ್ಟ್ರೋಕೆಮಿಕಲ್ ಸೆಲ್ ದಟ್ ವಿ ಇಂಡಿಕೇಟ್ as an galvanic cell and Gibbs energy of the reaction. ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಲ್ಲಿ ರಿಯಾಕ್ಷನ್ ನಡೀತಾ ಇದೆ, ಅದರಿಂದ ಬರ್ತಕ್ಕಂಥ ಗಿಬ್ಸ್ ಫ್ರೀ ಎನರ್ಜಿ. ಓಕೆ, ಆ ಗಿಬ್ಸ್ ಫ್ರೀ ಎನರ್ಜಿನ ನಾವು ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀವಿ. ಆಗ ವರ್ಕ್ ಡನ್ ಏನಾಗುತ್ತೆ? ಓಕೆ, ಇದನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಲಿಸನ್ ಹಿಯರ್. ಅದರಲ್ಲಿ ರಿಲೇಷನ್ ಬಿಟ್ವೀನ್ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ಅಂಡ್ ಇ ನಾಟ್ ಸೆಲ್. ಮೇನ್ ಹೆಡ್ಲೈನ್ ಇದು, ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂಡ್ ಗಿಬ್ಸ್ ಎನರ್ಜಿ ಆಫ್ ದಿ ರಿಯಾಕ್ಷನ್. ಅದರಲ್ಲಿ ರಿಲೇಷನ್ ಬಿಟ್ವೀನ್ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ಅಂಡ್ ಇ ನಾಟ್ ಸೆಲ್ ಅಥವಾ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ಎ ಸೆಲ್ ಅಥವಾ ಇಎಂಎಫ್ ಆಫ್ ಎ ಸೆಲ್. ಇದನ್ನ 2 ಮಾರ್ಕ್ಸ್ ಕೇಳಬಹುದು. ಓಕೆ, ರಿಲೇಷನ್ ಬಿಟ್ವೀನ್ ದಿ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ಅಂಡ್ ಇ ನಾಟ್ ಸೆಲ್ ಅಥವಾ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ದಿ ಸೆಲ್ ಅಂತ ಇಂಡಿಕೇಟ್ ಮಾಡಬಹುದು, ಅಥವಾ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ದಿ ಸೆಲ್ ಆರ್ ಇಎಂಎಫ್ ಆಫ್ ಎ ಸೆಲ್ ಅಂತ ಇಂಡಿಕೇಟ್ ಮಾಡಬಹುದು. ಓಕೆ, ಲಿಸನ್ ಹಿಯರ್. ಒಂದು ಗ್ಯಾಲ್ವಾನಿಕ್ ಸೆಲ್ ಕನ್ಸಿಡರ್ ಮಾಡಿದ್ರೆ ಆಲ್ರೆಡಿ ನಾನು ಹೇಳಿದ್ದೆ ದಟ್ ಇಸ್ ಕೆಮಿಕಲ್, ದಟ್ ಇಟ್ ಕನ್ವರ್ಟ್ಸ್ ಕೆಮಿಕಲ್ ಎನರ್ಜಿ ಇಂಟು ದಿ ಎಲೆಕ್ಟ್ರಿಕಲ್ ಎನರ್ಜಿ. ಓಕೆ, ಅದರಲ್ಲಿ ಎಲೆಕ್ಟ್ರಿಕಲ್ ವರ್ಕ್ ಡನ್ ಇನ್ 1 second, electrical work done in 1 second is equal to electrical potential into total charge passed. ಅಥವಾ ಈ ತರ ಹೇಳ್ಬೋದು, ಇಟ್ ಇಸ್ ಎ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಿಕಲ್ ಪೊಟೆನ್ಶಿಯಲ್ ಅಂಡ್ ಟೋಟಲ್ ಚಾರ್ಜ್ ಪಾಸ್ಡ್. ಓಕೆ, ದಿಸ್ ಇಸ್ ದಿ ಎಲೆಕ್ಟ್ರಿಕಲ್ ವರ್ಕ್ ಡನ್ ಇನ್ 1 second. To obtain maximum work done ಅಥವಾ maximum work from galvanic cell, charge has to be passed reversibly. This reversible work done is equal to decrease in Gibbs energy. ನೋಡಿ, ಗಿಬ್ಸ್ ಫ್ರೀ ಎನರ್ಜಿ ಏನಕ್ಕೆ ಯೂಸ್ ಆಗುತ್ತೆ? ಇಟ್ಸ್ ಯೂಸ್ಡ್ ಟು ಡೂ ವರ್ಕ್. ಗಿಬ್ಸ್ ಫ್ರೀ ಎನರ್ಜಿ ಯೂಸ್ಡ್ ಟು ಡೂ ವರ್ಕ್. ಓಕೆ, ಗಿಬ್ಸ್ ಎನರ್ಜಿ ಏನಾಗ್ತಾ ಹೋಗುತ್ತೆ? ಡಿಕ್ರೀಸ್ ಆಗುತ್ತೆ. ಯಾವಾಗ? ಮ್ಯಾಕ್ಸಿಮಮ್ ವರ್ಕ್ ಡನ್ ಬೈ ಎ ಸೆಲ್, ಗಿಬ್ಸ್ ಫ್ರೀ ಎನರ್ಜಿ ವಿಲ್ ಬಿ ಡಿಕ್ರೀಸಸ್. ಓಕೆ, if EMF is E and charge is NF, then EMF ಮತ್ತೆ ನೆಕ್ಸ್ಟ್ ಚಾರ್ಜ್ ಅದೆರಡೂ ಕೂಡ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಾವು ಏನಂತ ಇಂಡಿಕೇಟ್ ಮಾಡ್ತೀವಿ? ಗಿಬ್ಸ್ ಫ್ರೀ ಎನರ್ಜಿ. ಅದೇನಾಗ್ತಾ ಇದೆ? ಡಿಕ್ರೀಸ್ ಆಗ್ತಾ ಇದೆ. ಡಿಕ್ರೀಸ್ ಅಂತ ಅಂದ್ರೆ ನಾವು ಇಂಡಿಕೇಟ್ ಆಸ್ ಅ ನೆಗೆಟಿವ್ ಸೈನ್. ದಟ್ಸ್ ವೈ ಡೆಲ್ಟಾ ಆರ್ ಜಿ ಅಥವಾ ಚೇಂಜ್ ಇನ್ ಗಿಬ್ಸ್ ಫ್ರೀ ಎನರ್ಜಿ, Gibbs energy is equal to negative because of decrease minus NFE. NF ಅಂದ್ರೆ ಏನಪ್ಪಾ? This is charge. It indicates charge. This one EMF of a cell, E cell. NF we indicate as an charge. E indicate as an S. E cell ಅಥವಾ EMF of a cell. Okay, property it is extensive property ಅಥವಾ intensive property ಅನ್ನೋದನ್ನ ನೋಡೋದಾದ್ರೆ, ಈ ಸೆಲ್ ಅಥವಾ ಇಎಂಎಫ್ ಆಫ್ ಎ ಸೆಲ್ ಇಟ್ ಇಸ್ ಒನ್ ಆಫ್ ದಿ ಇಂಟೆನ್ಸಿವ್ ಪ್ರಾಪರ್ಟಿ. ಅಂದ್ರೆ ದಟ್ ಪ್ರಾಪರ್ಟಿ ಡಿಪೆಂಡ್ಸ್ ಆನ್ ದಿ ಅಮೌಂಟ್ ಆಫ್ ಎ ಮ್ಯಾಟರ್ ಪ್ರೆಸೆಂಟ್ ಇನ್ ಎ ಸೆಲ್. ಸರಿ, ಇಂಟೆನ್ಸಿವ್ ಪ್ರಾಪರ್ಟಿ ಅಂದ್ರೆ ದ ಪ್ರಾಪರ್ಟಿ ಡಸ್ ನಾಟ್ ಡಿಪೆಂಡ್ ಆನ್ ದಿ ಅಮೌಂಟ್ ಆಫ್ ಎ ಮ್ಯಾಟರ್ ಪ್ರೆಸೆಂಟ್ ಇನ್ ಎ ಸೆಲ್. ಬಟ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಇಟ್ ಡಿಪೆಂಡ್ಸ್ ಆನ್ ದಿ ಅಮೌಂಟ್ ಆಫ್ ಎ ಮ್ಯಾಟರ್ ಪ್ರೆಸೆಂಟ್ ಇನ್ ಎ ಸೆಲ್. That's why NF ಏನ್ ಹೇಳ್ತಾರೆ? ಚಾರ್ಜ್ ಡಿಪೆಂಡ್ಸ್ ಆನ್ ಅಮೌಂಟ್. That's why extensive property. E does not depend upon the amount. That's why it is an intensive property. But delta RG is extensive property.
ಇದೆಲ್ಲ ಕೂಡ ಥರ್ಮೋಡೈನಾಮಿಕ್ಸ್ ಅಲ್ಲಿ ಬರುತ್ತೆ ಫಸ್ಟ್ ಇಯರ್ ಅಲ್ಲಿ. ಇಂಟೆನ್ಸಿವ್ ಪ್ರಾಪರ್ಟಿ ಅಂದ್ರೇನು, ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂದ್ರೇನು. ಓಕೆ, ಬಟ್ ನಿಮ್ಗೆ ಅದೆಲ್ಲ ಡೀಟೇಲ್ ಬೇಕಾಗಿಲ್ಲ. ಜಸ್ಟ್ ನಿಮಗೆ ಈ ಫಾರ್ಮುಲಾ ಬೇಕು. ಈ ಫಾರ್ಮುಲಾ ಏನಕ್ಕೆ ಅಪ್ಲೈ ಮಾಡ್ತಾ ಇದಾರೆ ಇದನ್ನ ನೋಡ್ಕೋಬೇಕು. ಜಸ್ಟ್ ನೀವೇನೇನ್ ಬರಿಬೇಕಾಗುತ್ತೆ, ಇದನ್ನ ಬರಿಬೇಕಾದ್ರೆ ಎಲೆಕ್ಟ್ರಿಕಲ್ ವರ್ಕ್ ಡನ್ ಇನ್ 1 second is equal to electrical potential into total charge passed. ಇದನ್ನ ಬರೀಬೇಕು. ಓಕೆ, ನೆಕ್ಸ್ಟ್ to obtain maximum work done from galvanic cell, charge has to be passed reversibly. This reversible work done equal to decrease in Gibbs energy. If EMF is E and charge is NF, okay, ಚಾರ್ಜ್ ಅನ್ನ NF ಅಂತ ಇಂಡಿಕೇಟ್ ಮಾಡ್ತಿದೀವಿ. N ಅಂದ್ರೆ ನಂಬರ್ ಆಫ್ ಮೋಲ್ಸ್, F ಅಂದ್ರೆ ಫ್ಯಾರಡೆ, E ಅಂದ್ರೆ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್. ಓಕೆ, ದಟ್ಸ್ ವೈ ಡೆಲ್ಟಾ RG ಈಕ್ವಲ್ ಟು ಮೈನಸ್ NFE. ನೆಗೆಟಿವ್ ಯಾಕೆ ಸೈನ್ ಬರ್ತಾ ಇದೆ? ಬಿಕಾಸ್ ಆಫ್ ಇಟ್ ವಿಲ್ ಬಿ ಡಿಕ್ರೀಸಸ್. ಡೆಲ್ಟಾ RG ಅಥವಾ ಗಿವ್ಸ್ ಫ್ರೀ ಎನರ್ಜಿ ವಿಲ್ ಬಿ ಡಿಕ್ರೀಸಸ್ when maximum work done by a cell. ಓಕೆ, ನೆಕ್ಸ್ಟ್ ಹೀಗೆ ಕನ್ಸಿಡರ್ ಮಾಡ್ತೀನಿ ಒಂದು ರಿಯಾಕ್ಷನ್ ಅನ್ನ. ನೀವು ಇದು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ತುಂಬಾನೇ ಯೂಸ್ ಆಗುತ್ತೆ. ಓಕೆ, ಈ ಫಾರ್ಮುಲಾ. ಓಕೆ, ಒಂದು ರಿಯಾಕ್ಷನ್ ತಗೊಂಡಿದ್ದೀನಿ. ZnS ಕಾಪರ್ 2+ ಇವರೆಷ್ಟು Zn2+ ಪ್ಲಸ್ ಕಾಪರ್ S. ಇದು ಯಾವ ರಿಯಾಕ್ಷನ್, ಯಾವ ಸೆಲ್ ರಿಯಾಕ್ಷನ್? S. ದಿಸ್ ಇಸ್ ಗ್ಯಾಲ್ವಾನಿಕ್ ಸೆಲ್. ಅದರಲ್ಲಿ ನಾವು ಡೇನಿಯಲ್ ಸೆಲ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಜಿಂಕ್ ರಾಡ್ ಅಂಡ್ ದೆನ್ ಕಾಪರ್ ರಾಡ್, ಹೌದಲ್ವಾ? ಡೇನಿಯಲ್ ಸೆಲ್ ರಿಯಾಕ್ಷನ್ ಬಂದಿದ್ದೀನಿ. ಇದಕ್ಕೆ ನಾನು ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಗಿವ್ಸ್ ಫ್ರೀ ಎನರ್ಜಿ ಅಥವಾ ಡೆಲ್ಟಾ RG ಇಸ್ ಈಕ್ವಲ್ ಟು NFE ಅಂತ ಬರಿಬೇಕಾಯ್ತು, ಮೈನಸ್ NFE. N ಅಂದ್ರೆ ಏನು? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ವಾಲ್ಡ್ ಇನ್ ದಿ ಎಲೆಕ್ಟ್ರೋಡ್ ರಿಯಾಕ್ಷನ್. ಎಷ್ಟು ಎಲೆಕ್ಟ್ರಾನ್ ಇನ್ವಾಲ್ವ್ ಆಗ್ತಾ ಇದೆ? Zn Zn2+, copper 2+ comes copper. Okay, 2 electron involved in the Daniell cell. That's why N equal to ಏನ ತಗೊಳ್ತೀವಪ್ಪ? 2 ತಗೊಳ್ತೀವಿ. ಇನ್ ಕೇಸ್ ನಾವು ಫಾರ್ಮುಲಾನ ನಾವು ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಬೇಕಾಯ್ತು. ಈ ರಿಯಾಕ್ಷನ್ ಕೊಟ್ಟು ಏನಾದ್ರು ಗಿಬ್ಸ್ ಫ್ರೀ ಎನರ್ಜಿನ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ್ರು ಅಂದ್ರೆ ಡೆಲ್ಟಾ RG ಈಕ್ವಲ್ ಟು ಮೈನಸ್ 2 ಇಂಟು F ಇಂಟು E ಸೆಲ್. ಅಲ್ಲಿ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಕೊಟ್ಟಿದ್ರೆ, ಈ ಸೆಲ್ ಇದು ಕೊಟ್ಟಿದ್ರೆ, EMF ಆಫ್ ಸೆಲ್ ಕೊಟ್ಟಿರ್ತಾರೆ, ಅದಕ್ಕೆ ಅಪ್ಲೈ ಮಾಡ್ಕೊಂಡು ಫ್ಯಾರಡೆ ಕಾನ್ಸ್ಟೆಂಟ್ ಗೊತ್ತಿದೆ, ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಡೆಲ್ಟಾ RG ಸಿಗತ್ತೆ ಈ ರಿಯಾಕ್ಷನ್ಗೆ. ಓಕೆ, ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ E0 ಆಫ್ ಎಸ್ ಸೆಲ್ ಅಥವಾ ಈ ಸೆಲ್ ಕೊಟ್ಟಿರ್ತಾರೆ, ಫ್ಯಾರಡೆ ಕಾನ್ಸ್ಟೆಂಟ್ ನಿಮ್ಗೆ ಗೊತ್ತಿದೆ, ಅಪ್ಲೈ ಮಾಡಬೇಕು. ಇನ್ ಕೇಸ್ ಇಲ್ಲಿ ಮೈನಸ್ 2 ಎಲೆಕ್ಟ್ರಾನ್ಸ್ ಇದೆ, ಹಿಯರ್ 2 electrons involved, that's why we indicate as N equal to 2. But for ಇದೇ ರಿಯಾಕ್ಷನ್ ನಾನು ನಂಬರ್ ಆಫ್ ಮೋಲ್ಸ್ ನಾನು ಏನ್ ಮಾಡ್ತಿದ್ದೀನಿ, ಜಾಸ್ತಿ ಮಾಡ್ಕೊಳ್ತಾ ಇದೀನಿ. ಇಲ್ಲಿ ಎಷ್ಟಿದೆ ನಂಬರ್ ಆಫ್ ಮೋಲ್? ಇಲ್ಲಿ ಏನಿದೆ? 1 ಮೋಲ್ ಇದೆ. ಇಲ್ಲಿ ಏನಿಲ್ಲ ಅಂದ್ರೆ ಇಲ್ಲಿ ಕೂಡ 1 ಮೋಲ್, ಹಿಯರ್ ಆಲ್ಸೋ 1 ಮೋಲ್, ಹಿಯರ್ ಆಲ್ಸೋ 1 ಮೋಲ್. ಬಟ್ ನಾನು ಏನ್ ಮಾಡ್ತೀನಿ, 2 ಮೋಲ್ಸ್ ತಗೊಂಡಿದ್ದೀನಿ ಇದೇ ರಿಯಾಕ್ಷನ್ಗೆ. 2 ZnS ಪ್ಲಸ್ Cu 2Cu2 ಪ್ಲಸ್ ಗಿವ್ ರೈಸ್ ಟು 2 Zn2+ ಪ್ಲಸ್ 2 Cu. ಅಂದ್ರೆ ಎಷ್ಟು ಎಲೆಕ್ಟ್ರಾನ್ ಇನ್ವಾಲ್ವ್ ಆಗ್ತಾ ಇದೆ ಇಲ್ಲಿ? ಎಸ್, 4 ಎಲೆಕ್ಟ್ರಾನ್ ಇನ್ವಾಲ್ವ್ ಆಗ್ತಾ ಇದೆ. ಬಿಕಾಸ್ ಆಫ್ ನಂಬರ್ ಆಫ್ ಮೋಲ್ಸ್ ವಿಲ್ ಬಿ ಇನ್ಕ್ರೀಸಸ್. ಓಕೆ, ದಟ್ಸ್ ವೈ ಡೆಲ್ಟಾ RG ಈಕ್ವಲ್ ಟು ಇಲ್ಲಿ -2 ಬರೋ ಬದಲು ಏನ್ ಬರ್ಕೋತಿದೆ, ಇಲ್ಲಿ -4 FE ಸೆಲ್. ಇದೇ ಫಾರ್ಮುಲಾಗೆ ಅಪ್ಲೈ ಮಾಡ್ತಾ ಇದ್ದೀನಿ, FE ಸೆಲ್. Therefore, delta RG depends on number of moles. ನೋಡಿ ಇಲ್ಲಿ ನಂಬರ್ ಆಫ್ ಮೋಲ್ಸ್, ಇಲ್ಲಿ 2 ಮೋಲ್ಸ್ ಇತ್ತು ಈ ರಿಯಾಕ್ಷನ್ ಅಲ್ಲಿ. ಈ ರಿಯಾಕ್ಷನ್ ಅಲ್ಲಿ ಎಷ್ಟಾಯ್ತು? ನಂಬರ್ ಆಫ್ ಮೋಲ್ಸ್ ಇಲ್ಲಿ 1 ಮೋಲ್ ಇದೆ, ಇಲ್ಲಿ ನಂಬರ್ ಆಫ್ ಮೋಲ್ಸ್ ಏನಾಗಿದೆ? 2 ಮೋಲ್ ಇದೆ. ನಂಬರ್ ಆಫ್ ಮೋಲ್ಸ್ ಚೇಂಜ್ ಆಯ್ತು ಅಂದ್ರೆ ಗಿಬ್ಸ್ ಫ್ರೀ ಎನರ್ಜಿ ಕೂಡ ಏನಾಗ್ತಾ ಇದೆ? ಚೇಂಜ್ ಆಗ್ತಾ ಇದೆ. ಗಿಬ್ಸ್ ಎನರ್ಜಿ ಕೂಡ ಚೇಂಜ್ ಆಗ್ತಾ ಇದೆ. ದಟ್ಸ್ ವೈ ಡೆಲ್ಟಾ RG or Gibbs energy depends on number of moles. That's why it is extensive property. Okay. Next, if the concentration of all the reacting species is unity, in case ನೀವೇನಾದ್ರೂ ತಗೊಂಡಿರ್ತಕ್ಕಂಥ ಸೆಲ್ ಯಾವ್ದೋ ತಗೊಂಡಿದೀಯ, ಡೇನಿಯಲ್ ಸೆಲ್ ತಗೊಂಡಿದ್ರಿ, ಕಾನ್ಸಂಟ್ರೇಷನ್ ಆಫ್ ದಿ ಆಲ್ ದಿ ಸ್ಪೀಸೀಸ್ ಟೇಕನ್ ಯೂನಿಟಿ ಅಥವಾ 1 ಮೋಲಾರ್ ತಗೊಂಡಿದ್ದೀರಿ ಅಂದ್ಕೊಳ್ಳಿ, ಆಗ ಈ ರಿಯಾಕ್ಷನ್, ಈ ಫಾರ್ಮುಲಾ ನಾವು ಸ್ಟ್ಯಾಂಡರ್ಡ್ ಅಲ್ಲಿ ಬರ್ಕೋಬೇಕು, ಸ್ಟ್ಯಾಂಡರ್ಡ್ ಕಂಡೀಷನ್ ಅಲ್ಲಿ. ಓಕೆ, ಹೇಗೆ ಬರೆಯೋದು? ಈ ಸೆಲ್ ಈಕ್ವಲ್ ಟು E0 ಸೆಲ್ ಆಗುತ್ತೆ ಅವಾಗ. ಓಕೆ, ಡೈರೆಕ್ಟ್ಲಿ. ದಟ್ಸ್ ವೈ ವಿ ಹ್ಯಾವ್ ಡೆಲ್ಟಾ RG ನಾಟ್ ಏನ್ ಇಂಡಿಕೇಟ್ ಮಾಡುತ್ತೆ? ಸ್ಟ್ಯಾಂಡರ್ಡ್ ಕಂಡೀಷನ್. ದಟ್ಸ್ ವೈ
ನಾಟ್ ಈಕ್ವಲ್ ಟು ಮೈನಸ್ ಎನ್ ಎಫ್ ಇ ನಾಟ್ ಸೆಲ್ ಅಂತ ನೋಡಿ. ಈ ಸೆಲ್ ಅಂತ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದನ್ನ ನಾವೇನಂತ ರೆಪ್ರೆಸೆಂಟ್ ಮಾಡ್ತೀವಿ? ಇ ನಾಟ್ ಸೆಲ್. ಯಾವಾಗ ಕಾನ್ಸಂಟ್ರೇಷನ್ ಆರ್ ಆಲ್ ದಿ ಸ್ಪೀಸೀಸ್ ಇನ್ವಾಲ್ವ್ ಇನ್ ದಿ ರಿಯಾಕ್ಷನ್ ವಿಲ್ ಬಿ ಯೂನಿಟಿ. ಈ ಸೆಲ್ ವಿ ರೆಪ್ರೆಸೆಂಟೆಡ್ ಇ ನಾಟ್ ಸೆಲ್ ಯೂನಿಟಿ ಇದ್ದಾಗ. ಕಾನ್ಸಂಟ್ರೇಷನ್ ಏನಾದ್ರು ಡಿಫ್ರೆಂಟ್ ಇದ್ರು ಅಂದ್ರೆ ಈ ಸೆಲ್ ಅಂತ ಬರಿತಿದ್ವಿ. ಇಲ್ಲಿ ಬರ್ಕೊಂಡಿದೀವಲ್ಲ ಈ ಸೆಲ್, ಈ ರೀತಿ ಬರ್ಕೊಂತಿದ್ವಿ. ಕಾನ್ಸಂಟ್ರೇಷನ್ ಏನಾದ್ರು ಯೂನಿಟಿ ಇತ್ತು ಆಗ ನಾವು ಸ್ಟ್ಯಾಂಡರ್ಡ್ ಕಂಡೀಷನ್ ಅಲ್ಲಿ ಬರ್ಕೋಬೇಕಾಗುತ್ತೆ. ಅಂಡ್ ವಿ ಹ್ಯಾವ್ ಡೆಲ್ಟಾ ಆರ್ ಜಿ ನಾಟ್ ಈಕ್ವಲ್ ಟು ಮೈನಸ್ ಎನ್ ಎಫ್ ಇ ನಾಟ್ ಸೆಲ್. ನೀವು ಫಾರ್ಮುಲಾ ನೀಟಾಗಿ ಅಬ್ಸರ್ವ್ ಮಾಡ್ತಕ್ಕಂಥದ್ದು.